ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ 10 ನಿಮಿಷದಲ್ಲಿ ಸುಲಭವಾದ ಬ್ರೇಕ್ಫಾಸ್ಟ್. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದರಲ್ಲಿ 2 ಬೌಲ್ ಚಿಕ್ಕ ಬೌಲಲ್ಲಿ ಗೋಧಿ ಹಿಟ್ಟು ತಗೊಳ್ಳಿ. ನಂತರ 1 ಬೌಲ್ ರವೆ, 1 ಬೌಲ್ ಶಾವಿಗೆ ಮತ್ತು 1 ಬೌಲ್ ಮೊಸರನ್ನು ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ಬೇಕಿಂಗ್ ಪೌಡರ್, ಒಂದು ಅರ್ಧ ಸ್ಪೂನ್ ಸೋಡಾ, ನಂತರ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡರ್ ಹಾಗೂ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಚ್ಚ ಖಾರದ ಪೌಡರ್, ನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ನಂತರ 1 ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಬೇಕು. ನಂತರ ಒಂದು ಸ್ವಲ್ಪ ಹುರಿದ ಪನ್ನೀರನ್ನು ಹಾಕ್ಕೊಳ್ಳಿ. 1 ಬೌಲ್ ಆದರೆ ಸಾಕು. ನಂತರ 1 ಬೌಲ್ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಮೊದಲು ಮೊಸರಲ್ಲೇ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಮಕ್ಕಳಿಗೆ ಸ್ಕೂಲ್ಗೆ ತೊಗೊಂಡೋಗೋಕ್ಕೆ ಚೆನ್ನಾಗಿರುತ್ತೆ, ಬೇಗ ಮಾಡ್ಕೋಬೋದು. ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಈಗ ಒಂದು 10 ನಿಮಿಷ ಕಲಸಿಟ್ಬಿಡಿ. ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಎಳ್ಳನ್ನು ಅಥವಾ ಸಾಸಿವೆನ ಅದಕ್ಕೆ ಹಾಕ್ಕೊಳ್ಳಿ ಸುತ್ತ. ಇವಾಗ ನಿಧಾನವಾಗಿ ಚಿಕ್ಕದಾಗಿ ದೋಸೆ ಹಿಟ್ಟನ್ನು ಬಿಟ್ಕೊಳ್ಳಿ. ನಿಧಾನವಾಗಿ ಹೀಗೆ ಪ್ಯಾನ್ ಕೇಕ್ ಬರುತ್ತಲ್ಲ ಅದೇ ಥರ ಬಿಟ್ಕೋಬೇಕು. ನಿಧಾನವಾಗಿ ಇಟ್ಕೋಬೇಕು. ಈಗ ಸ್ವಲ್ಪ ಹೊತ್ತು ಮುಚ್ಚಿಡಿ. ಒಂದು 2 ನಿಮಿಷ ಹಾಗೆ ಬೇಯಲಿ. ಇವಾಗ ನೋಡಿ, ಅದನ್ನು ಮಗ್ಚಾಕಿ ನೋಡಿ, ಹೆಲ್ದಿಯಾದ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ. ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿಯಾಗಿರುತ್ತೆ. 10 ನಿಮಿಷದಲ್ಲೇ ಮಾಡ್ಕೋಬೋದು. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.